ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಮಸ್ಕಾರ ಎಲ್ರಿಗೂ. ಬಾಂಡೆಡ್ ಇನ್ ಬ್ಲಿಸ್ಗೆ ಮತ್ತೆ ಸ್ವಾಗತ. ಇವತ್ತಿನ ದಿನ ಹೇಗಿತ್ತು ಅಂತ ನಿಮ್ಗಳ ಜೊತೆ ಹಂಚ್ಕೊತಾ ಇದ್ದೀನಿ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಸೂರ್ಯನ ಬಿಸಿಲು ತಗೊಂಡೆ. ಅದಾದಮೇಲೆ ಬಂದು ಬಿಸಿನೀರು ಕುಡಿದೆ. ದೆನ್ ಐ ಹೆಡ್ ಟು ವರ್ಕೌಟ್. ಅದಾದಮೇಲೆ ಕ್ವಿಕ್ಕಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮತ್ತು ಮಧ್ಯಾಹ್ನಕ್ಕೆ ಲಂಚ್ ಕೂಡ ಪ್ರಿಪೇರ್ ಮಾಡಿದೆ. ನಾನು ಇವತ್ತು ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಕಾಳು ನೆನೆಸಿಟ್ಟಿದ್ದೆ, ಅಲಸಂದೆ ಕಾಳು ಮತ್ತು ಹೆಸರು ಕಾಳು, ಅದೂ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ನನಗೆ ಇಷ್ಟ ಕಾಳು, ಸೊಪ್ಪು ಜೊತೆ ಕಾಳು ಮಿಕ್ಸ್ ಆಗಿದ್ದರೆ. ಏನೋ ಒಂದು ಸಾಂಬಾರು, ಏನೋ ಒಂದು ಕೆಲಸ ಮಾಡ್ತಿದ್ದೀವಿ ಕಿಚನಲ್ಲಿ ಅಂದರೆ ಅದ್ರ ಜೊತೆ 100 ಕೆಲಸ ಆ್ಯಡ್ ಆನ್ ಆಗುತ್ತೆ. ಯಾರ್ಯಾರು ಹೌಸ್ ವೈಫ್ ಇದ್ದಾರೋ ಅವ್ರಿಗೆಲ್ರಿಗೂ ಗೊತ್ತಿರುತ್ತೆ ಕಿಚನ್ ಕೆಲಸ ಎಷ್ಟಿರುತ್ತೆ ಅಂತ. ಎಲ್ಲರೂ ಹೇಳ್ತಾರೆ ಅದು ಎಷ್ಟೊತ್ತು ಮಾಡ್ತೀಯ ಅಡುಗೆ ಮನೇಲಿ ಅಂತ, ಬಟ್ ಅದು ಮಾಡಿದವ್ರಿಗೆ ಅಷ್ಟೇ ಗೊತ್ತಿರುತ್ತೆ ಅನಿಸುತ್ತೆ. ಅನ್ನ ಲೇಟಾಗಿ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಂಡ್ರೆ, ಎನಿವೇ ನಾನು ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋದ್ರಿಂದ ಸೊ ನಡೆಯುತ್ತೆ, ಲೇಟಾಗಿ ಮಾಡ್ಕೋಬೋದು. ಸೊ ಸಾಂಬಾರು ಮಾತ್ರ ಬೇಗ ರೆಡಿ ಮಾಡಿಬಿಟ್ಟೆ, ಬಿಕಾಸ್ ನನ್ನ ಹಸ್ಬೆಂಡಿಗೆ ಬಾಕ್ಸಿಗೆಲ್ಲ ಹಾಕಿ ಕಳಿಸ್ಬೇಕು. ಅವರು ತುಂಬ ರೇರು ಅನ್ನ ಸಾಂಬಾರು ತೊಗೊಂಡೋಗೋದು, ಬಟ್ ನಾನೇ ಇವತ್ತು ತೊಗೊಂಡು ಹೋಗಿ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಸೊಪ್ಪು ಕೂಡ ತಂದು ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ ಅಲ್ವಾ, ಬೇಗ ಮಾಡ್ಕೊಬಿಡ್ಬೇಕು ಫ್ರೆಶ್ ಆಗಿದ್ದಾಗಲೇ. ಮತ್ತು ತುಂಬ ಜನ ಹೇಳ್ತಾರೆ ಅವ್ರು ಮಾಡೋ ಅಡುಗೆ ಅಥವಾ ಏನಾದರೂ ಟೇಸ್ಟ್ ಇರಲ್ಲ ನಾವು ಮಾಡಿದ್ವಿ ಅಂತ. ನನಗೇನು ಅನಿಸುತ್ತೆ ಅಂದರೆ, ನಾವು ಎಲ್ಲದನ್ನು ಇಷ್ಟಕ್ಕಿಷ್ಟೇ ಅಂತ ಹಾಕೋದು ಕಲಿಬಾರ್ದು, ನಾವು ಅಂದಾಜಿಗೆ ಕಲಿಬೇಕು. ಆವಾಗ ನಮಗೆ ಎಷ್ಟು ಜನಕ್ಕಾದರೂ ಮಾಡೋದು ತುಂಬ ಈಸಿ ಅನಿಸುತ್ತೆ. ಮತ್ತು ನೀವು ಖುಷಿಯಿಂದ ಆ ಅಡುಗೆನ ಫೀಲ್ ಮಾಡ್ಕೊಂಡು ಮಾಡಬೇಕು, ಆವಾಗ ಆಬ್ವಿಯಸ್ಲಿ ಆ ಅಡುಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ನಿಮಗೆಲ್ಲ ಏನು ಅನಿಸುತ್ತೆ ಹೇಳಿ? ಆ್ಯಂಡ್ ನಾನಿಲ್ಲಿ ಮ್ಯಾಂಗೋ ಲಸ್ಸಿ ಮಾಡ್ತಾಯಿದ್ದೀನಿ. ಐ ಥಿಂಕ್ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ, ಮೊಸರು ನಮ್ಮ ಬಾಡಿಗೆ ತುಂಬಾ ಇಂಪಾರ್ಟೆಂಟು, ಅದು ಪ್ರೋಬಯೋಟಿಕ್ ಇರುತ್ತೆ ಅದರಲ್ಲಿ. ಸೊ ದಿನನಿತ್ಯ ನಿಮ್ಮ ಊಟದಲ್ಲಿ ಒಂದು ಹೊತ್ತಾದರೂ ಮೊಸರು ಯೂಸ್ ಮಾಡೋಕ್ಕೆ ಪ್ರಯತ್ನ ಪಡಿ. ಯಾರ್ಯಾರು ಇಷ್ಟಪಡಲ್ವೋ ಮೊಸರು ಡೈರೆಕ್ಟಾಗಿ ಅನ್ನ ಜೊತೆ ತಿನ್ನೋಕ್ಕೆ, ಅವ್ರು ಈ ಥರ ಏನಾದರೂ ಟ್ರೈ ಮಾಡಿಕೊಂಡು ತಿನ್ಬೋದು. ನಾನು ಸ್ವಲ್ಪ ಪೂಜೆ ಎಲ್ಲ ಮಾಡಿ ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡೆ. ನಂಗೆ ಅನ್ಸೋದು ಮನೆ ಅಥವಾ ಕಿಚನ್ ಆರ್ ಎನಿವೇ ನಾವು ಮಾಡೋ ಚಿಕ್ಕ ಚಿಕ್ಕ ಕೆಲಸದಲ್ಲಿ ಅದನ್ನು ನಾವು ಕಷ್ಟ ಅಂತ ಅಂದ್ಕೊಂಡು ಮಾಡಿದ್ರೆ ಅದು ತುಂಬಾ ಕಷ್ಟ ಆಗುತ್ತೆ. ಅದೇ ನಾವು ಅದನ್ನು ಇಷ್ಟಪಟ್ಟು ಖುಷಿಯಿಂದ ಮಾಡಿದ್ರೆ ಸೊ ನಮ್ಮ ಅವತ್ತಿನ ದಿನ ಎಲ್ಲ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಮತ್ತು ನನ್ನ ಹಸ್ಬೆಂಡ್ ಆಫೀಸ್ಗೆ ಹೊರಡ್ತಾರೆ, ಸೊ ಅದಕ್ಕೂ ಮುಂಚೆ ಅವ್ರ ಜೊತೆ ಎಷ್ಟು ಟೈಮ್ ನನಗೆ ಸ್ಪೆಂಡ್ ಮಾಡೋಕ್ಕಾಗುತ್ತೋ ಮಾಡಿಬಿಡ್ತೀನಿ. ಅದಾದಮೇಲೆ ನಾನು ನನ್ನ ಆಫೀಸ್ ವರ್ಕ್ ಸ್ಟಾರ್ಟ್ ಮಾಡಿಕೊಂಡೆ. ಗ್ಯಾಪಲ್ಲಿ ನಾನು ನಿದ್ದೆ ಬರ್ತಾಯಿತ್ತು ಅಂತ ಗ್ರೀನ್ ಟೀ ಮಾಡ್ಕೊಂಡು ಕುಡಿದೆ. ನನಗೂ ತುಂಬಾ ಕೆಲಸ ಆಯಿತು, ಅದೆಲ್ಲ ಬೇಗ ಬೇಗ ಮುಗಿಸ್ಕೊಂಡೆ. ಇನ್ನೊಂದು ಇಂಪಾರ್ಟೆಂಟ್, ವಾಟರ್ ಪ್ಯೂರಿಫೈಯರು ನಮ್ಮದು ಹಾಳಾಗಿರಲಿಲ್ಲ, ಬಟ್ ಸ್ಟಿಲ್ 1 ಇಯರ್ ಆಗಿತ್ತು. ಅದು 6 ಮಂತ್ಸ್ಗೆ ಒಂದ್ಸಲ ನಾವು ಕ್ಲೀನ್ ಮಾಡಿಸ್ಲೇಬೇಕು ಎಲ್ಲರೂ ಮನೆಯಲ್ಲೂ. ಅದು ಹಾಳಾಗಿದೆ ಅಂದರೆ ಮಾತ್ರ ಮಾಡಿಸ್ಬೇಕು ಅಂತ ಏನೂ ಇಲ್ಲ, ಬಿಕಾಸ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದು ಎಷ್ಟು ಗಲೀಜಾಗಿದೆ ನೋಡಿ. ಸೊ ಅದರಿಂದ ನಮ್ಮ ಹೆಲ್ತು ಹಾಳಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೆ ಎವ್ರಿ 6 ಮಂತ್ಸ್ ಆರ್ 3 ಮಂತ್ಸ್, ಮೇ ಬಿ 6 ಮಂತ್ಸ್ ಇಸ್ ಫೈನ್, 6 ಮಂತ್ಸ್ ಒಂದ್ಸಲ ನಾವು ಅದನ್ನು ಕ್ಲೀನ್ ಮಾಡಿಸ್ಬೇಕು. ಸೊ ನನಗನ್ಸೋದು ನಾವು ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತೀವಿ, ಅದೇ ಈ ಥರ ಅಂತ ಬಂದಾಗ ಎಲ್ಲರೂ ಥಿಂಕ್ ಮಾಡ್ತೀವಿ, ಹಾಳಾಗಿಲ್ಲ ಅಲ್ಲ ಬಿಡು, ಏನಕ್ಕೆ ಚೇಂಜ್ ಮಾಡಿಸ್ಬೇಕು, ಏನು ಕ್ಲೀನ್ ಮಾಡಿಸ್ಬೇಕು, ಯಾಕೆ ಸರ್ವಿಸ್ ಮಾಡಿಸೋದು ಅಂತ. ಸೊ ನಾನು ಹೇಳೋದು, ಎಲ್ಲರೂ 6 ಮಂತ್ಸ್ ಒಂದ್ಸಲ ಯಾರ ಮನೇಲಿ ವಾಟರ್ ಪ್ಯೂರಿಫೈಯರ್ ಇದು ಕ್ಲೀನ್ ಮಾಡಿಸಿ, ಹೆಲ್ತು ಚೆನ್ನಾಗಿರಬೇಕು, ಅದು ತುಂಬಾ ಇಂಪಾರ್ಟೆಂಟು. ಇವತ್ತು ನನ್ನ ಹಸ್ಬೆಂಡ್ ಆಫೀಸಿಂದ ಬೇಗ ಬಂದಿದ್ದರು, ಸೊ ಅದಕ್ಕೆ ಅವರು ಏನೋ ಸ್ನ್ಯಾಕ್ಸ್ ಮಾಡಿಕೊಡ್ತೀನಿ ಎಂದು ತುಂಬ ದಿನ ಆದಮೇಲೆ ಅವರು ಕಿಚನಿಗೆ ಬಂದು ನನಗೆ ಮಾಡಿಕೊಡ್ತಾ ಇರೋದು ಸ್ನ್ಯಾಕ್ಸು. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ನಂಗೆ ಗೊತ್ತಿಲ್ಲ, ನಾನಂತ ಅಲ್ಲ, ತುಂಬ ಜನ ಹೆಣ್ಮಕ್ಳಿಗೆ ಅವ್ರ ಹಸ್ಬೆಂಡ್ ಮಾಡಿಕೊಡೋದು ತುಂಬಾ ಖುಷಿ ಕೊಡುತ್ತೆ ಅಲ್ವಾ? ನಂತರ ಯಾರ್ಯಾರಿದ್ದೀರಾ ಕಮೆಂಟ್ ಮಾಡಿ. ನಂಗೆ ಅವ್ರು ಮಾಡ್ತಾಯಿದ್ರೆ ಯಾವಾಗ ತಿಂತೀನೋ ಅಂತ ಅನ್ನಿಸ್ತಾಯಿತ್ತು, ಯಾಕಂದರೆ ನಂಗೆ ಬೋಂಡ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಇವ್ರು ಬೇರೆ ಮಾಡ್ತಾಯಿದ್ದಾರೆ ಸ್ಪೆಷಲಾಗಿ, ಅದು ತುಂಬ ತಿಂಗಳಾದಮೇಲೆ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಚೆನ್ನಾಗಿ ಕೂಡ ಮಾಡಿದರು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಈಗ ಹಸ್ಬೆಂಡ್ ಬಂದುಬಿಟ್ಟು ಕಿಚನಲ್ಲಿ ಅಡುಗೆ ಮಾಡಿಕೊಡೋದು ಇಂಪಾರ್ಟೆಂಟ್ ಅಂತ ಅಲ್ಲ. ಹೆಣ್ಮಕ್ಳು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಅಂದರೆ, ಐ ಮೀನ್ ನನ್ನ ಥರ ಇರೋದು ಸೇಮ್, ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು, ಮಾತಾಡಿಕೊಂಡು ಖುಷಿಯಾಗಿ ಮಾಡೋ ಆ ಟೈಮ್, ಸಣ್ಣ ಸಣ್ಣ ಮೆಮೊರೀಸು ನಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿ ಉಳ್ಕೊಳ್ಳುತ್ತೆ, ಅದು ಇಂಪಾರ್ಟೆಂಟ್. ಆ್ಯಂಡ್ ಇವ್ರು ಬ್ಲಿಂಕಿಟಲ್ಲಿ ಒಂದು ಸ್ವಲ್ಪ ಐಟಮ್ಸ್ನ ಆರ್ಡರ್ ಮಾಡಿದರು, ಅದನ್ನು ನಾನು ಏನೇನು ಮಾಡಿದ್ದಾರೆ ಅಂತ ನೋಡಿದೆ. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಅವ್ರು ಏನೇನು ಆರ್ಡರ್ ಮಾಡಿದರು ಅಂತ. ಏನು ಹೇಳೋದು? ಪಾನ್ ಥರ ಇದೇನಿದು? ಮ್ಯಾಂಗೋದು ನನಗೆ ನನಗೆ ಇದೇನಕ್ಕೆ ಫೋಟೋ ಶೂಟಾ? ಸುಮ್ಮನೆ ಈಗ
ತಿನ್ನೋಣ ಸ್ವಲ್ಪ ಕುಡ್ದೆ ನನಗೆ ತಿನ್ಬಿಡ್ತೀನಾ ಓ ಇಟ್ಸ್ ಲೈಕ್ ಜಲ್ಲಿ ಓಹೋ. ಓಯ್ ತುಂಬ ಇದೆ ಇದರಲ್ಲಿ ಇದನ್ನು ತಿಂದಿದ್ದೀವಿ ಅನ್ಸುತ್ತೆ ಡಿಮಾರ್ಟಲ್ಲೂ ಎಲ್ಲ ಯಾವಾಗಲೂ ಅನ್ಸಲ್ಲ ಏನಂತ ಹೇಳೋದಕ್ಕೆ ಜಲ್ಲಿ ಅಲ್ವಾ ಅಲ್ಲ ಏನೋ ಅದ್ರ ಮೇಲೆ ಹೆಸರಿದೆ ನೋಡಿ. ಇದ್ರ ಹೆಸರಾ ಆಮ್ ಪಾಪಡ್. ಹಂಗೇನಿಲ್ಲ ನಾನು ತಿನ್ನಂಗೆ ಬಟ್ ಚೆನ್ನಾಗಿದೆ ಅಲ್ಲ ಇವತ್ತಿನ ದಿನ ಸಿಂಪಲ್ ಆಗಿದ್ರು ಕಳೆದು ಹೋಗಿದ್ರೆ ಗೊತ್ತಾಗಲಿಲ್ಲ. ನಾನು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರ್ಯಾರು ಈ ಚಾನಲ್ಗೆ ಬಂದಿದ್ದೀರೋ ಪ್ಲೀಸ್ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.